5 ಸ್ಟೇಟ್ ಎಲೆಕ್ಷನ್ ಏಪ್ರಿಲೋ ಮೇನಲ್ಲಿ ಆಗ್ತವೆ. ಅದರಲ್ಲಿ ತಮಿಳುನಾಡು ಕೂಡ ಒಂದು. ಗಣರಾಜ್ಯೋತ್ಸವದ ಒಂದು ಸುದ್ದಿ ಮುಗಿಸ್ಕೊಂಡು ತಮಿಳುನಾಡಿಗೆ ಬರೋಣಂತೆ. 77ನೇ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಸಮಸ್ತ ವೀಕ್ಷಕರಿಗೆ. ದೆಹಲಿಯಲ್ಲಿ ಕರ್ತವ್ಯ ಪಥದಲ್ಲಿ 2 ಕಣ್ಣು ಸಾಲದು ಅನ್ನೋ ಹಂಗಿತ್ತು ಗಣರಾಜ್ಯೋತ್ಸವದ ಸಂಭ್ರಮ. ಗಣರಾಜ್ಯೋತ್ಸವ ದೇಶದ ಶಕ್ತಿಯನ್ನು ಪ್ರಪಂಚದ ಎದುರು ತೋರಿಸುವ ಸಮಾರಂಭ. ವಂದೇ ಮಾತರಂಗೆ 150 ವರ್ಷ ತುಂಬಿರುವ ವರ್ಷ ನಡೀತಾ ಇರುವುದು 77ನೇ ಗಣರಾಜ್ಯೋತ್ಸವ. ಆತ್ಮನಿರ್ಭರ ಭಾರತದ ಪರಿಕಲ್ಪನೆ ಒಡಮೂಡ್ತಾ ಇರುವ ಸಂದರ್ಭದಲ್ಲಿ ಗಣರಾಜ್ಯೋತ್ಸವ ಬಂದಿದೆ. ಅದರ ಝಲಕ್ ಕಾಣಿಸ್ತಾ ಇತ್ತು. ಸೇನೆಯ ಶಕ್ತಿ, ನಮ್ಮ ಸಂಸ್ಕೃತಿ, ಆಚಾರ ವಿಚಾರಗಳು ಎಲ್ಲವೂ ಕಾಣಿಸ್ತಾ ಇದ್ವು ಗಣರಾಜ್ಯೋತ್ಸವ ಪರೇಡ್ನಲ್ಲಿ. ಆಪರೇಷನ್ ಸಿಂಧೂರ ಪ್ರತಿಧ್ವನಿಸ್ತಾ ಇತ್ತು. ಪ್ರಧಾನಿ ನರೇಂದ್ರ ಮೋದಿ ರಾಜಸ್ಥಾನಿ ಪೇಟಾದಲ್ಲಿದ್ದರು. ಫಾರ್ ದ ಫಸ್ಟ್ ಟೈಮ್ ಯುರೋಪ್ನ ಸೇನಾ ತುಕಡಿ ಗಣರಾಜ್ಯೋತ್ಸವ ಪರೇಡ್ನ ಮಾರ್ಚ್ ಫಾಸ್ಟ್ನಲ್ಲಿ ಭಾಗವಹಿಸಿತು. MI-17 ಹೆಲಿಕಾಪ್ಟರ್ಗಳು ಪುಷ್ಪವೃಷ್ಟಿ ಮಾಡಿದವು. ಯುರೋಪಿಯನ್ ಒಕ್ಕೂಟದ ನಾಯಕರುಗಳು ಅತಿಥಿಗಳಾಗಿ ಬಂದಿದ್ದಾರೆ. ಯುರೋಪಿಯನ್ ಒಕ್ಕೂಟದ ಮುಖ್ಯಸ್ಥೆ ಉರ್ಸುಲಾ ಒಂಡೋರ್, ಶಿ ಇಸ್ ದ ಚೀಫ್ ಗೆಸ್ಟ್. ಯುರೋಪಿಯನ್ ಕೌನ್ಸಿಲ್ ಅಧ್ಯಕ್ಷ ಆಂಟೋನಿಯೋ ಕೋಸ್ಟಾ ಅತಿಥಿಗಳಾಗಿ ಬಂದಿದ್ದಾರೆ. ದೊಡ್ಡ ಗೌರವ ಇದೆ ಆ ದೇಶಕ್ಕೆ. ನಾ ಮೊನ್ನೆನೇ ಹೇಳಿದೆ, ಮದರ್ ಆಫ್ ಆಲ್ ಡೀಲ್ಸ್ ಅನ್ನುವ ಒಂದು ಡೀಲ್ ಸೈನ್ ಆಗ್ತಾ ಇದೆ ನಾಳೆ ಡೆಲ್ಲಿಯಲ್ಲಿ. ಉಳಿದಂತೆ ರಾಹುಲ್ ಗಾಂಧಿ ಅವರಿದ್ದರು, ಮಲ್ಲಿಕಾರ್ಜುನ ಖರ್ಗೆ ಅವರಿದ್ದರು, ಮಾಜಿ ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಅವರಿದ್ದರು, ಗೃಹ ಸಚಿವ ಅಮಿತ್ ಶಾ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್, JP ನಡ್ಡಾ, ಜೈಶಂಕರ್, ಬಿಹಾರ ಮುಖ್ಯಮಂತ್ರಿ ನಿತೀಶ್ ಕುಮಾರ್, ಅಜಿತ್ ದೋವಲ್ ಇದ್ದರು, ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರು. ಬೆಳಗ್ಗೆ 10 ಗಂಟೆ 5 ನಿಮಿಷ ನ್ಯಾಷನಲ್ ವಾರ್ ಮೆಮೋರಿಯಲ್ಗೆ ಪ್ರಧಾನಿ ನರೇಂದ್ರ ಮೋದಿ ಬಂದರು. ರಕ್ಷಣಾ ಸಚಿವರು ಬರಮಾಡಿಕೊಂಡ್ರು ಅವರನ್ನು. ಸೇನಾ ಮುಖ್ಯಸ್ಥರುಗಳಿದ್ರಲ್ಲಿ. ನ್ಯಾಷನಲ್ ವಾರ್ ಮೆಮೋರಿಯಲ್ ದೇಶ ರಕ್ಷಣೆಗಾಗಿ ಪ್ರಾಣ ಕೊಟ್ಟ ಅಷ್ಟೂ ಸೈನಿಕರ ಸ್ಮರಣಾರ್ಥ ನಿರ್ಮಿತಗೊಂಡಿರುವಂಥ ಸೇನಾ ಸ್ಮಾರಕ ಅದು. ಅಲ್ಲಿ ಹುತಾತ್ಮ ಯೋಧರಿಗೆ ಗೌರವ ಸಲ್ಲಿಸ್ತಾರೆ. 10 ಗಂಟೆ 20 ನಿಮಿಷಕ್ಕೆ ರಾಷ್ಟ್ರಪತಿ ಭವನದಿಂದ ಕರ್ತವ್ಯ ಪಥದ ಕಡೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಬಂದರು, ಗಣ್ಯರ ಜೊತೆಗೆ, ಅತಿಥಿಗಳ ಜೊತೆಗೆ, ಸಾರೋಟ್ನಲ್ಲಿ. 10 ಗಂಟೆ 25 ನಿಮಿಷ ಪ್ರಧಾನಮಂತ್ರಿಗಳ ಕರ್ತವ್ಯ ಪಥಕ್ಕೆ ಬಂದರು. ಆಗಸ್ಟ್ 15 ಪ್ರಧಾನಮಂತ್ರಿಗಳ ಧ್ವಜಾರೋಹಣ ಮಾಡಿ ಮಾತಾಡ್ತಾರೆ. ಜನವರಿ 26 ರಾಷ್ಟ್ರಪತಿಗಳ ಧ್ವಜಾರೋಹಣ ಮಾಡಿ ಮಾತಾಡ್ತಾರೆ. 10 ಗಂಟೆ 26 ನಿಮಿಷಕ್ಕೆ ಉಪರಾಷ್ಟ್ರಪತಿ CP ರಾಧಾಕೃಷ್ಣನ್ ಅವರು ಕೂಡ ಕರ್ತವ್ಯ ಪಥಕ್ಕೆ ಬಂದರು. 10 ಗಂಟೆ 28 ನಿಮಿಷಕ್ಕೆ ಯುರೋಪಿಯನ್ ಗಣ್ಯರನ್ನು ಕರೆಕೊಂಡು ರಾಷ್ಟ್ರಪತಿಗಳ ಆಗಮನ ಆಯಿತು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅತಿಥಿಗಳನ್ನು ಬರಮಾಡಿಕೊಂಡರು. 10 ಗಂಟೆ 31 ನಿಮಿಷಕ್ಕೆ ಕರೆಕ್ಟಾಗಿ ಧ್ವಜಾರೋಹಣ ಆಯಿತು. 21 ಕುಶಾಲ ತೋಪುಗಳನ್ನು ಸಿಡಿಸಲಾಯಿತು. ಅದಾದ ನಂತರ ಗಣರಾಜ್ಯೋತ್ಸವ ಪರೇಡ್ ಇರುತ್ತೆ. ಅದಕ್ಕೆ ಹೇಳಿದ್ದು ನಾನು, 2 ಕಣ್ಣು ಸಾಲದು ಅನ್ನುವಂಥ ವೈಭೋಗ ಇತ್ತಲ್ಲಿ ಅಂತ. ಭಾರತೀಯ ಸೇನಾಪಡೆಯ ತಾಕತ್ತು ಪ್ರದರ್ಶನಗೊಳಿತು. ವಾಯುಸೇನೆ, ಭೂಸೇನೆ, ನೌಕಾದಳದ ಬೇರೆ ಬೇರೆ ತುಕಡಿಗಳ ಹೆಜ್ಜೆ ಹಾಕಿದ್ವು ಅಲ್ಲಿ. ಆಪರೇಷನ್ ಸಿಂಧೂರ, ಅದರಲ್ಲಿ ಭಾಗವಹಿಸಿದ್ದ ವಿಮಾನಗಳ ಒಂದು ಕಸರತ್ತು ನಡೀತು. ರಫಾಲ್ಗಳಿದ್ವು, Su-30, MiG-29, ಜಾಗ್ವಾರ್ಗಳು ಕರ್ತವ್ಯ ಪಥದ ಮೇಲೆ ಹಾರೋದು. ಅಪಾಚೆ, ಧ್ರುವ ಹೆಲಿಕಾಪ್ಟರ್ಗಳು, T-90 ಭೀಷ್ಮ ಟ್ಯಾಂಕು, ನಾಗ್ ಮಿಸೈಲ್ ಸಿಸ್ಟಮು, ದಿವ್ಯಾಸ್ತ್ರ, ಧನುಷು, ಅಮೋಘ ಸಿಸ್ಟಮ್ಗಳು, ಬ್ರಹ್ಮೋಸ್ ಇತ್ತು, ಬ್ರಹ್ಮೋಸ್ ಸೂಪರ್ಸಾನಿಕ್ ವೆಪನ್ ಸಿಸ್ಟಮ್ ಇತ್ತು, ರಾಕೆಟ್ ಲಾಂಚರ್ಗಳ ಪ್ರದರ್ಶನ. ಫಾರ್ ದ ಫಸ್ಟ್ ಟೈಮ್ ನಮ್ಮ ವಾಯುಸೇನೆಯಲ್ಲಿರುವ ಡ್ರೋನ್ಗಳನ್ನು ಪ್ರದರ್ಶನಕ್ಕೆ ತಂದಿದ್ದರು. ಮೊಟ್ಟ ಮೊದಲನೇ ಸಲ ಇದು ಗಣರಾಜ್ಯೋತ್ಸವ ಪರೇಡ್ನಲ್ಲಿ. दिल ना के कर रही हैं। शक्तिशाली विमान वाहक पोत INS विक्रांत को भी इसमें दर्शाया गया है। जय यानी जॉइंटनेस, आत्मनिर्भरता एंड इनोवेशन से विजय की ओर अग्रसर। बाकी की विषय वस्तु एंकर्ड इन ट्रेडिशन,
सेलिंग इनटू सेल्फ रिलायंस और इनोवेशन है। झांकी का नेतृत्व Bhairav Battalion, the 6th Light Infantry Regiment, led by Major Anjum Gorka, going past the saluting base. This is a specialized assault infantry unit bridging the capability of conventional infantry and special forces. Designed for rapid response and high intensity operation. कैप्टन वेदांत सिंह जी के नेतृत्व में जम्मू और कश्मीर लाइट इन्फेंट्री का दस्ता ಇದಾದ ನಂತರ ಸ್ತಬ್ಧ ಚಿತ್ರಗಳ ಪ್ರದರ್ಶನ ಇರುತ್ತೆ. ಕರ್ತವ್ಯ ಪಥದಲ್ಲಿ ಕರ್ನಾಟಕದ ಸ್ತಬ್ಧ ಚಿತ್ರ ಇರಲಿಲ್ಲ. ಅದಕ್ಕೊಂದು ಸೆಲೆಕ್ಷನ್ ಪ್ರಾಸೆಸ್ ಇರುತ್ತೆ. ಈಗ 2 ವರ್ಷದ ಹಿಂದೆ ಅನಿಸುತ್ತೆ ಕೇರಳದ್ದೊಂದು ರಿಜೆಕ್ಟ್ ಆಯಿತು ಅನ್ನೋ ಕಾರಣಕ್ಕೆ ಜೋರು ಹಂಗಾಮ ಆಗಿತ್ತು. ಒಂದು ಸೆಲೆಕ್ಷನ್ ಪ್ರಾಸೆಸ್ ಇರುತ್ತೆ, ಕರ್ನಾಟಕದ ಸೆಲೆಕ್ಟ್ ಆಗಿರಲಿಲ್ಲ. ಬಟ್ ಕೆಂಪುಕೋಟೆಯಲ್ಲಿ ಇನ್ನೊಂದಿರುತ್ತೆ, ಭಾರತ್ ಪರ್ವ್ ಅಂತ, ಅದರಲ್ಲಿ ಕರ್ನಾಟಕದ ಟ್ಯಾಬ್ಲೋ ಇತ್ತು. ಸಿರಿಧಾನ್ಯದಿಂದ ಮೈಕ್ರೋಚಿಪ್ ತನಕ ಅನ್ನುವ ಸ್ತಬ್ಧ ಚಿತ್ರ ಕರ್ನಾಟಕದ್ದು. ಸಿರಿಧಾನ್ಯದಿಂದ ಮೈಕ್ರೋಚಿಪ್ ತನಕ. ಉಳಿದಂತೆ ಅಸ್ಸಾಂ, ಗುಜರಾತ್, ತಮಿಳುನಾಡು, ಯಾವ್ಯಾವ ರಾಜ್ಯದ ಯಾವ್ಯಾವ ಸ್ತಬ್ಧ ಚಿತ್ರ ಅಂತಿದೆ ನೋಡ್ಕೊಂಬಿಡಿ ಒಂದು ಸಲ. ಡೀಟೇಲಾಗಿ ಏನು ಹೇಳೋದು ಬೇಡ. ಅದನ್ನ Army, Navy and Air Force in safeguarding national sovereignty as defense forces into a future-ready, technology-driven and mission-oriented forces. ಆಪರೇಷನ್ ಸಿಂಧೂರ ಮತ್ತೆ ಪ್ರತಿಧ್ವನಿಸಿದ್ದು ಇವತ್ತು ಗಣರಾಜ್ಯೋತ್ಸವ ಪರೇಡ್ನಲ್ಲಿ. ಸುಧಾಂಶು ಶುಕ್ಲಾ ಅವರಿಗೆ ಅಶೋಕ ಚಕ್ರ ಕೊಟ್ಟರು. ಸುಧಾಂಶು ಶುಕ್ಲಾ ಇತ್ತೀಚೆಗಷ್ಟೇ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ನಿಗೆ ಹೋಗಿ ಹಲವು ದಿನಗಳ ಕಾಲ ಅಲ್ಲಿದ್ದು ಸುಮಾರು 60 ಪ್ರಯೋಗಗಳಲ್ಲಿ ಭಾಗಿಯಾಗಿ ಮರಳಿ ಸುರಕ್ಷಿತವಾಗಿ ಬಂದಂಥ ಭಾರತೀಯ ವಾಯುಪಡೆ ಪೈಲಟ್ ಸುಧಾಂಶು ಶುಕ್ಲಾ ಅಶೋಕ ಚಕ್ರ ಕೊಡಲಾಯಿತು ಅವರಿಗೆ. ಭಾರತ ಗ್ರೂಪ್ ಕ್ಯಾಪ್ಟನ್ ಶುಭಾಂಶು ಮಾನವ ಸಹಿತ ಗಗನಯಾತ್ರೆಯ ತಯಾರಿಯಲ್ಲಿದೆ. ಆಸ್ ಅ ಪಾರ್ಟ್ ಆಫ್ ಟ್ರೈನಿಂಗ್ ಹೋಗಿದ್ದೆವರು. ದ್ರೌಪದಿ ಮುರ್ಮು ಅವರು ಅಶೋಕ ಚಕ್ರ ಕೊಟ್ಟರು ಅವರಿಗೆ. ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೆ ಕಾಲಿಟ್ಟ ಮೊಟ್ಟ ಮೊದಲ ಭಾರತೀಯ. 2025 ಕಳೆದ ವರ್ಷ ಜೂನ್ 26ನೇ ತಾರೀಕು ಸ್ಪೇಸ್ ಎಕ್ಸ್ ಡ್ರ್ಯಾಗನ್ ನೌಕೆಯಲ್ಲಿ ಸುಧಾಂಶು ಶುಕ್ಲಾ ಅಂತರಿಕ್ಷಕ್ಕೆ ಹಾರಿದರು. ಆಕ್ಸಿಯಂ 4 ಆಪರೇಷನ್ ಅಂತ ಹೆಸರಿಟ್ಟಿದ್ರು ಅದಕ್ಕೆ. 4 ಜನ ಗಗನಯಾತ್ರಿಗಳ ತಂಡ 18 ದಿನ ಸ್ಪೇಸ್ ಸ್ಟೇಷನ್ನಲ್ಲಿದ್ದು ಜುಲೈ 15ನೇ ತಾರೀಕು ವಾಪಸ್ ಬಂತು. ಸುಧಾಂಶು ಶುಕ್ಲಾ ವಾಪಸ್ ಬಂದರು. 18 ದಿವಸ ಸ್ಪೇಸ್ನಲ್ಲಿದ್ದರು ಅವರು. 60ಕ್ಕೂ ಹೆಚ್ಚು ವೈಜ್ಞಾನಿಕ ಪ್ರಯೋಗಗಳಲ್ಲಿ ಭಾಗಿಯಾಗಿದ್ದರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.